ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನಿವತ್ತೊಂದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಜವಿಗೋಧಿ ರವದ ಉಪ್ಪಿಟ್ಟು ಮಾಡಿ ತೋರ್ಸಕತ್ತೀನಿ. ಸ್ಪೆಷಲ್ ಎಂದು ಉಪ್ಪಿಟ್ಟು ಅನ್ನಕತ್ತೀನಿ ಅಂತ ಅನ್ಕೋಬೇಡ್ರಿ. ಇದಕ್ಕೆ ಬಳಸ್ಕೊಂಡಿರೋದು ಜವಿಗೋಧಿ ರವೆ ಅದಾವಲ್ಲ, ಇದು ಫೇಮಸ್ಸು ಮತ್ತು ಸ್ಪೆಷಲ್ಲು. ಇದು ನೀವು ನಾರ್ಮಲ್ ಬನ್ಸಿ ರವದ ಉಪ್ಪಿಟ್ಟು ತಿಂದಿರ್ತೀರಿ, ಸೊ ಇರಿಟೇಟ್ ಮಾಡ್ಕೊಂಡಿರ್ತೀರಿ. ಒಂದು ಸತಿ ಈ ರವದ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿರಿ, ಇದ್ರ ಫ್ಯಾನ್ ಆಗಿಬಿಡ್ತೀರಿ ನೀವು. ಇದನ್ನು ಸೌತ್ ಕರ್ನಾಟಕದ ಕಡೆ ಇದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ರವೆ. ಆಲ್ಮೋಸ್ಟ್ ನಾನು ಕೇಳ್ದಂಗೆ ಇದು ರವೆ ನಮ್ಗೆ ಇಲ್ಲೆಲ್ಲೂ ಸಿಕ್ಕಿಲ್ಲ ಬೆಂಗಳೂರೊಳಗೆ. ಬಟ್ ಉತ್ತರ ಕರ್ನಾಟಕದಾಗ ಇದು ಫೇಮಸ್ ಉಪ್ಪಿಟ್ಟು. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಾನಿವತ್ತು ತೋರ್ಸಕತ್ತೀನಿ. ಇದನ್ನು ಮಾಡ್ಕೊಳಕ್ಕೆ ನಾನು 1 ಕಪ್ ಜವಿಗೋಧಿ ರವೆ ತೊಗೊಂಡಿನಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ರವೆ ಹಳ್ಳಾಗುವಂಗೆ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಗ್ಯಾಸ್ ಹುರ್ಕೊಂಡಿನಿ. ಅದನ್ನು ಹುರ್ಕೊಂಡು ತೆಗೆದಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿನಿ. ಇದೆಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ. ಉತ್ತರ ಕರ್ನಾಟಕದ್ದು ರೆಸಿಪಿ ಅಂದಮೇಲೆ ಅದ್ರಾಗ ಶೇಂಗಾದ ಕಾಳು ಇರಲೇಬೇಕು. ಸೊ ಶೇಂಗಾದ ಕಾಳು ಹಾಕ್ಕೊಂಡು ಹುರ್ಕೊಂಡಾದ್ಮೇಲೆ ಅದಕ್ಕೆ ಸಣ್ಣಗೆ ಹಚ್ಕೊಂಡಿಟ್ಟಿರೋ ಉಳ್ಳಾಗಡ್ಡೆ ಹಾಕ್ಕೊಂಡಿನಿ. ಉಳ್ಳಾಗಡ್ಡಿನ ಒಗ್ಗರಣೆ ನೀಟಾಗಿ ಹುರ್ಕೊಂಡು ಅದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತನ್ನ ಹುರಿದು ಅದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದನ್ನು ಅರಿಶಿಣ ಪುಡಿನೆಲ್ಲ ಕಲಿಸ್ಕೊಂಡು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟು ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕೀನಿ. ಇದು ಹಸಿಮೆಣ್ಸಿನ್ಕಾಯಿನೂ ಹಾಕೀನಿ, ಮಸಾಲೆ ಖಾರನೂ ಹಾಕೀನಿ. ಖಾರ ನಿಮಗೆ ಬ್ಯಾಲೆನ್ಸ್ ಆಗುವಂಗೆ ಹಾಕೋರಿ. ಎರಡಕ್ಕೂ ಮಸಾಲೆ ಖಾರದೊಳಗೂ ಖಾರ ಇರುತ್ತೆ, ಅದ್ರ ಸಲುವಾಗಿ. ಇದು ಮಸಾಲೆ ಖಾರ ಒಗ್ಗರಣೆ ಒಳಗೆಲ್ಲ ನೀಟಾಗಿ ಹುರ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಳ್ಕೊಂಡು ನೆನೆ ಇಟ್ಕೊಂಡಿದ್ದೆ ನಾನು. ಆ ಹುಣಸೆಹಣ್ಣಿಂದು ನೀರು ಹಾಕ್ಕೊಂಡಿನಿ. ಆ ಉಳ್ಳಾಗಡ್ಡಿ ಒಗ್ಗರಣೆ ಎಲ್ಲ ಹುಣಸೆಹಣ್ಣಿನ ನೀರೊಳಗೆ 1 ನಿಮಿಷ ಕುದಿಸ್ಕೊಂಡಿನಿ. ಕುದಿಸ್ಕೊಂಡು ಹುಳಿ ಹಾಕ್ಕೊಂಡಿದ್ನೆಲ್ಲ ಅದಕ್ಕೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡಿನಿ. ಬೆಲ್ಲ ಹಾಕ್ಕೊಂಡು ಒಂದು ಸತಿ ಒಗ್ಗರಣೆ ಎಲ್ಲ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿನಿ. ಉಪ್ಪು ನೀವು ನೋಡಿ ಹಾಕೋರಿ, ಮಸಾಲೆ ಖಾರದೊಳಗೂ ಉಪ್ಪು ಇರುತ್ತೆ ಆಲ್ರೆಡಿ. ಒಂದು ಸತಿ ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಉಪ್ಪು ಅಡ್ಜಸ್ಟ್ ಮಾಡ್ಕೋಬೋದು. ಮೊದಲು ಸ್ವಲ್ಪ ಕಡಿಮೆ ಹಾಕೋರಿ. ನೀರು ನಾನು 1 ಕಪ್ ರವೆ ತೊಗೊಂಡಿದ್ನಲ್ಲ, 1 ಕಪ್ ರವಕ್ಕೆ 2.5 ಕಪ್ನಷ್ಟು ನೀರು ಹಾಕ್ಕೊಂಡಿನಿ. ನಾರ್ಮಲ್ ರವದ್ಕಿಂತ ಈ ಜವಿಗೋಧಿ ರವಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಸೊ ಅರ್ಧ ಕಪ್ ನೀರು ಜಾಸ್ತಿ ಹಾಕ್ಕೊಂಡಿನಿ. 1:2.5 ರೇಷಿಯೋ ಒಳಗೆ ನೀರು ಹಾಕ್ಕೋಬೇಕು ಈ ರವಕ್ಕೆ. ಇದು ನೀರು ಹಾಕ್ಕೊಂಡು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಹುರ್ಕೊಂಡು ಇಟ್ಕೊಂಡಿರೋ ರವೆ ಇತ್ತಲ್ಲ, ರವೆನೆಲ್ಲ ಆ್ಯಡ್ ಮಾಡ್ಕೊಂಡಿನಿ. ಇದು ರವೆ ಆ್ಯಡ್ ಮಾಡಿದ ಕೂಡಲೇ ಗಂಟು ಹಾಕೋದು ಅನ್ನೋದೇನು ಟೆನ್ಷನ್ ಇಲ್ಲ. ಸೊ ಇದು ರವೆ ಗಂಟು ಆಗೋದಿಲ್ಲ. ಒಂದು ಸತಿ ಎಲ್ಲ ಕಂಪ್ಲೀಟಾಗಿ ರವೆ ಹಾಕಿದಾದ್ಮೇಲೆ ಒಂದು ಸತಿ ನೀಟಾಗಿ ತಿರುಗಿಸಿ ಒಂದು 5 ನಿಮಿಷ ಮುಚ್ಚಿಟ್ರೆ ಕುದಿ ನೀರೊಳಗೆ ಹಾಕಿರ್ತದೆ. ಸೊ ರವೆ ಜಲ್ದಿನೇ ಕುದೀತದೆ. ಅದು ಆದಮೇಲೆ ಒಂದು ಸತಿ ನೀಟಾಗಿ ಕಂಪ್ಲೀಟಾಗಿ ತಿರುಗಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಡಬೇಕು. ಇಟ್ಟು ಆಮೇಲೆ ನೀವು ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಇಷ್ಟ ಇರೋರು ಆ್ಯಡ್ ಮಾಡ್ಕೋಬೋದು, ಕೊತ್ತಂಬರಿ ಇಷ್ಟ ಇಲ್ಲಾರ್ದವ್ರು ಸ್ಕಿಪ್ ಮಾಡ್ಕೋಬೋದು. ನಾನು ಒಂದು ಸರಿ ಮುಚ್ಚಿಟ್ಟು ಅದು ರವೆ ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ. ಕೊತ್ತಂಬರಿ ಹಾಕ್ಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಟು ಇನ್ನೊಂದು ಸತಿ ಕಂಪ್ಲೀಟಾಗಿ ತಳ ಹತ್ತಲಾರ್ದಂಗೆ ನೀಟಾಗಿ ತಿರುಗಿಸ್ಕೊಂಡಿನಿ ಉಪ್ಪಿಟ್ಟನ್ನೆಲ್ಲ. ಅದು ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷದ ತನಕ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು. ಅದು ಉಪ್ಪಿಟ್ಟು ಕಂಪ್ಲೀಟಾಗಿ ಅಳ್ಳಬೇಕಂದ್ರೆ ರೆಡಿ ಆಗಿರ್ತದೆ, ಬಟ್ ಅದು ಅಳ್ಳಕ್ಕೆ ಸ್ವಲ್ಪ ಟೈಮ್ ತೊಗೋತದೆ. ಅದು 10 ನಿಮಿಷ ಬಿಟ್ಟು ಆದಮೇಲೆ ನಿಮ್ಗೆ ತಿನ್ನೋಕೆ ಕಂಪ್ಲೀಟಾಗಿ ರೆಡಿ ಆಗಿರ್ತದೆ ಉಪ್ಪಿಟ್ಟು. ಇದು ನಾರ್ಮಲಿ ನೀವು ಬನ್ಸಿ ರವೆ, ಬಾಂಬೆ ರವೆ, ತರಕಾರಿ ಅದು ಇದು ಮಿಕ್ಸ್ ಮಾಡಿಕೊಂಡು ಉಪ್ಪಿಟ್ಟು ತಿಂದು ಇರಿಟೇಟ್ ಮಾಡ್ಕೊಂಡವರು ಒಂದು ಸತಿ ಉಪ್ಪಿಟ್ಟು ಟ್ರೈ ಮಾಡಿ ನೋಡಿರಿ. ಇದು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಉಪ್ಪಿಟ್ಟು ಫ್ಯಾನ್ ಆಗೋದು ಗ್ಯಾರಂಟಿ ನೀವು. ನಾವು ಇದನ್ನು ಏನು ಇಲ್ಲಿ ತೋರ್ಸಕತ್ತೀನಲ್ಲ ಹಂಗೆ ಸೌತೆಕಾಯಿ ಟೊಮೆಟೊ ಇಟ್ಕೊಂಡೇನು ತಿನ್ನಂಗಿಲ್ಲ. ಫಸ್ಟ್ ಬ್ಯಾಚು ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂತೀವಿ. ನೆಕ್ಸ್ಟ್ ಸ್ವಲ್ಪ ಆರಿದಾದ್ಮೇಲೆ ಮೊಸರು ಕಲಿಸ್ಕೊಂಡು ತಿಂತೀವಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.